ಚುನಾವಣೆ ನಡೆದಾಗ ಏನಾಗುತ್ತೆ, ಆಡಳಿತ ಪಕ್ಷ ಇದ್ದಾಗ ಜನ ಸ್ವಲ್ಪ ಆಡಳಿತ ಪಕ್ಷದ ಕರೆನೆ ವಾಲ್ತಾರೆ. ಯಾಕಂದ್ರೆ ಏನಾನ ನಾವು ಬೇರೆ ಗೆಲ್ಸ್ಬಿಟ್ರೆ ಇಲ್ಲಿ ನೀರ್ ಬಿಡಲ್ಲ, ರಸ್ತೆ ಹಾಕಲ್ಲ, ಆಸ್ಪತ್ರೆಗೆ ಔಷಧಿ ಇರಲ್ಲ, ಬಸ್ ಇರಲ್ಲ, ಇವೆಲ್ಲ ಕಟ್ ಮಾಡಕ್ ಬಿಡ್ತಾರೆ ಈ ಕಾಂಗ್ರೆಸ್ ಅವರು. ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಕೊಡಲ್ಲ, ಅಧಿಕಾರಿಗಳು ಯಾರು ತಹಸೀಲ್ದಾರ್ ಇಂಜಿನಿಯರ್ ನಾವೇನಾದ್ರು ಸೋತ್ರ ಇಲ್ಲಿ ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಈ ಬೈಕ್ಗೆ ಚುನಾವಣೆ ಆಗಿರುತ್ತೆ. ಇವತ್ತು ಸಿದ್ದರಾಮಯ್ಯ ಗೆಲ್ಸಿದ್ದಾರೆ, ಡಿ.ಕೆ. ಶಿವಕುಮಾರ್ ಗೆಲ್ಸಿದ್ದಾರೆ ಅಂತಲ್ಲ, ಅಲ್ಲಿ ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳು ಇವ್ರನ್ನ ಗೆಲ್ಸಿರೋಂಥದ್ದು ಅಷ್ಟೇ. ಅದರಿಂದ ಇದೇನು ರಾಜ್ಯದ ಭವಿಷ್ಯದ ಚುನಾವಣೆ ಏನಲ್ಲ. ಯಾವ್ಯಾವ ಸರ್ಕಾರ ಇದ್ದಾಗ ಯಾರ್ಯಾರು ಗೆದ್ದಿದ್ದಾರೆ ಎಲ್ಲರಿಗೂ ಗೊತ್ತೈತೆ. ಇನ್ನೊಂದು ಹೇಳ್ತಾ ಇದ್ದಾರೆ, ನಮ್ಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಯಾರು ಕೊಡ್ಬೇಕು ಕ್ಲೀನ್ ಚಿಟ್? ಕೋರ್ಟ್ ಕೊಡ್ಬೇಕು. ಕೋರ್ಟ್ ಅಲ್ಲಿ ದಾಖಲೆಗಳು ನಾವೇ ಮಾಡಿರೋ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ, ಕೋರ್ಟ್ ಕೊಡ್ಬೇಕು ನೀನ್ ಕ್ಲೀನ್ ಅಂತ. ಕೋರ್ಟ್ ಏನ್ ಮಾಡಿದ್ದಾರೆ, ನೀನ್ ತಪ್ಪು ಮಾಡಿದ್ಯಾ, ನಿನ್ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಆದೇಶ ಕೊಟ್ಬಿಟ್ಟಿದ್ದಾರೆ. ಕೋರ್ಟ್ ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೆನ್ನೆ ದೆಹಲಿಯಲ್ಲಿ ಹೇಳ್ತಾ ಇದ್ರು, ಏನೋ ಹೇಳಕ್ ಹೋಗಿ ಅಲ್ಲಿ ಮೂಡ ಅಂತ ಹೇಳ್ಬಿಟ್ರು ಅವರು ಪ್ರೆಸ್ ಮೀಟ್ ಅಲ್ಲಿ. ನಾನು ತಿಳ್ಕೊಂಡಿಲ್ಲ, ಮೂಡ ಅಲ್ಲ, ಅದು ಮೂಡ ಅಲ್ಲ, ತಪ್ಪು ಹೇಳಿದೆ ಅಂತಂದ್ರೆ ಅವ್ರು ಕೂತ್ರೆ, ನಿಂತ್ರೆ, ಮಲಗಿದ್ರೆ, ಕಣ್ಣು ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಅವ್ರ ಎದುರುಗಡೆ ಬರೋದು ಮೂಡ 14 ಸೈಟು 14 ಸೈಟು 14 ಸೈಟು. ಬೇಕಾಗಿತ್ತ ಸಿದ್ದರಾಮಯ್ಯನವರೇ ನಿಮ್ಗೆ 14 ಸೈಟು? ಬಡವರು ಕೊಡ್ಬೇಕು ಅವೆಲ್ಲ. ಬಡವರು ಮನೆ ಕಟ್ಟಕ್ಕೆ 15 ಅಡಿ 20 ಅಡಿ 20 ಅಡಿ 30 ಅಡಿ ಫ್ರೀ ಸೈಟ್ ಕೊಡ್ಬೇಕು ಅವೆಲ್ಲ. 14 ಸೈಟ್ ನಿಮ್ಗೆ ಏನ್ ಅವಶ್ಯಕತೆ? ಈಗಾಗಲೇ ನಿಮ್ ಮೈಸೂರಲ್ಲಿ ಮನೆ ಇದೆ, ಬೆಂಗಳೂರಲ್ಲಿ ಮನೆ ಇದೆ, ನಿಮ್ಮ ಊರು ಯಾವುದು ಗುಂಡಿ, ಸಿದ್ದರಾಮಯ್ಯ ಗುಂಡಿ, ಅಲ್ಲಿ ಮನೆ ಇದೆ, ತೋಟ ಇದೆ, ಬಾವಿ ಇದೆ, ಬೋರ್ವೆಲ್ ಇದೆ, ಕಾರ್ ಇದೆ, ಎಲ್ಲ ಐತೆ ನಿಮ್ಮ ಹತ್ರ. ಅಡ್ಡಿದ್ದು 14 ಸೈಟು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ದುಡ್ಡು ಹೊಡೆಯಕ್ಕೆ ನಿಂತಿದ್ದಾರೆ ಅಂತ ಇದಕ್ಕಿಂತ ಸಾಕ್ಷಿ ಬೇಕಾ? ಆ ಸಾಕ್ಷಿ ಇವತ್ತು ದಾಖಲೆ ಆಗೋಗಿದೆ. ನೀವು ವಾಪಸ್ ಕೊಟ್ಟ ತಕ್ಷಣ ಏನ್ ದಾಖಲೆ ಏನ್ ಚೇಂಜ್ ಆಗಲ್ಲ, ಅದು ಹಂಗೆ ಇರ್ತದೆ. 100 ವರ್ಷ ಹೋಗ್ಲಿ 1000 ವರ್ಷ ಹೋಗ್ಲಿ, ನಿಮ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆದ್ರೆ ಅದು ಹಂಗೆ ಇರ್ತದೆ, ಏನು ಮಾಡಕ್ಕಾಗಲ್ಲ. ನೀವು ಫೇಸ್ ಮಾಡಲೇಬೇಕು. ಕೋರ್ಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಅನ್ನೋವರೆಗೂ ನೀವು ಅದೇನು ಹೇಳ್ತಾರಲ್ಲ, ನಂದು ತೆರೆದ ಪುಸ್ತಕ. ಬಿಜೆಪಿ ಅವರು ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ. ಊನಪ್ಪ, ತೆರೆದ ಪುಸ್ತಕನೇ. ತೆರೆದ್ರೆ 14 ಸೈಟ್ ಬರೋದಲ್ಲಿ, ತೆರೆದ್ರೆ ಓಪರೇಟ್ ವಾಯ್ಸ್ ಬರ್ತೈತೆ, ತೆರೆದ್ರೆ ಲೂಟಿ. ಅಬ್ಕಾರಿಯಲ್ಲಿ 700 ಕೋಟಿ ಲೂಟಿ. ಕ್ವಾರ್ಟರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ರಿ. 50 ರೂಪಾಯಿ ಮಾಡಿದ್ದೆಲ್ಲ ಇವ್ರ ಜೋಬ್ಗೆ ಹೋಗೋಯ್ತು, ಕಾಂಗ್ರೆಸ್ ಜೋಬ್ಗೆ ಹೋಯ್ತು. ಲೂಟಿ ಮಾಡಿದ್ದು. ಇನ್ನ ಟ್ಯಾಕ್ಸ್ ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ರು, ನಾವು ಬಂದ್ರೆ ಬಿಜೆಪಿ ಅವರು 40% ತಿಂದ್ರು. 40% ಏನ್ ಟಿವಿಗಳಲ್ಲಿ ಪತ್ರಿಕೆಯಲ್ಲಿ ಬಂದಿದ್ದೆ 40% ಅಂತ ಹೇಳಿದ್ರು. ನಾವು ಬಂದ್ರೆ ಯಾವುದು ತೆರಿಗೆ ಆಗಲ್ಲ, ಯಾರ ಮೇಲೂ ಟ್ಯಾಕ್ಸ್ ಇಲ್ಲ. ಈ 40% ಹೋಗಿತ್ತಲ್ಲ, ಈ 40% ಅಲ್ಲಿ ನಾವು ಫ್ರೀ ಉಳ್ಕೊಡ್ತೀರಿ. ಹೆಣ್ಣು ಮಕ್ಕಳಿಗೆ 2000, ಕರೆಂಟ್ ಫ್ರೀ, ಕಾಕಾ ಪಾಟೀಲ್ ಫ್ರೀ, ಮಹದೇವಪ್ಪ ಫ್ರೀ, ನಿನ್ಗೂ ಫ್ರೀ ಅಂದ್ರು. ಕಾಕನ್ಗೂ ಇಲ್ಲ, ಪಾಟೀಲ್ ಇವ್ರಿಗೂ ಇಲ್ಲ, ಮಹದೇವಪ್ಪನ್ಗೂ ಇಲ್ಲ. ಆ ಸ್ಥಿತಿ ಇವತ್ತು ಎಲ್ಲೋಯ್ತೀಗ? ಲೋಕಾಯುಕ್ತ ತನಿಖೆ ಹೋಯ್ತು 40%. ಈ ಕಾಂಗ್ರೆಸ್ ಏನ್ ಕೇಸ್ ಹಾಕಿದ್ರು, ಆ ಕೇಸು ಲೋಕಾಯುಕ್ತದಲ್ಲಿ ಸಾಕ್ಷಿನೇ ಕೊಡ್ಲಿಲ್ಲ ಅಂತೆ. ಯಾವನ್ ಕೇಸ್ ಹಾಕ್ದ ಅಲ್ಲಿ ಹೋಗಿ ಸಾಕ್ಷಿ ಕೊಡ್ಲಿಲ್ಲ. ಯಾರು ಕೊಟ್ಟೆ, ಯಾರು ಎಷ್ಟು ಹಣ ತಗೊಂಡ್ರು ಸಾಕ್ಷಿ ಇಲ್ಲ. ಕೇಸ್ ಬಿದ್ದೋಯ್ತು, ಕೇಸ್ ವಜಾ ಆಗೋಯ್ತು.
ಬಿಜೆಪಿ ಪರವಾಗಲಿ. ನೀವೇನ್ ಹೇಳಿದ್ರಿ? ಟ್ಯಾಕ್ಸ್ ಹಾಕಲ್ಲ ಅಂದ್ರಿ. ಹಾಲಿಗೆ 3 ರೂಪಾಯಿ ಟ್ಯಾಕ್ಸ್ ಹಾಕಿದ್ರಿ, ಪೆಟ್ರೋಲ್ಗೆ ಟ್ಯಾಕ್ಸ್ ಹಾಕಿದ್ರಿ, ಡೀಸೆಲ್ಗೆ ಟ್ಯಾಕ್ಸ್ ಹಾಕಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಹಾಕಿದ್ರಿ, ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ. ಇವಾಗ ಟ್ರಾನ್ಸ್ಫಾರ್ಮರ್ಗಳಿಗೆಲ್ಲ ಎಷ್ಟಿತ್ತು? ಮತ್ತೆ 25,000 ಆಯ್ತು. ಈಗ ಎಷ್ಟು ಕಟ್ಬೇಕು? 3 ಲಕ್ಷ ಕಟ್ಬೇಕು. ಎಷ್ಟು ಕಟ್ಬೇಕು? 3 ಲಕ್ಷ.